ನಮ್ಮ ಪರ್ಸನಾಲಿಟಿನ ಗುರುವಿಗೆ, ದೇವರಿಗೆ ಸರೆಂಡರ್ ಮಾಡಬೇಕು ಅಂದರೆ ಏನು? ಡಿಸೈರ್ ಆ್ಯಸ್ ಪರ್ ದರ್ ಡಿಸೈರ್ ಅಂತ. ಏನು? ತಂದೆ ತಾಯಿ ಆಗಿರ್ಬೋದು, ಗುರುಗಳಾಗಿರ್ಬೋದು, ದೇವರಾಗಿರ್ಬೋದು, ಏನು ಬಯಸೋಕ್ಕೆ ಸಾಧ್ಯ ನಿಮ್ಮಿಂದ? ನೀವು ಹಂಬಲ್ ಆಗಿರಿ, ನೀವು ಶುದ್ಧವಾಗಿರಿ, ನೀವು ಒಳ್ಳೆ ಕೆಲಸಗಳನ್ನ ಮಾಡಿ ಅಂತ ದೇವರು, ಗುರು, ತಂದೆ ತಾಯಿ ನಿಮ್ಮಿಂದ ಬಯಸ್ತಾರೆ. ಅವ್ರಿಗೆ ಸರೆಂಡರ್ ಆಗೋದು ಅಂದ್ರೇನು? ಅವ್ರು ಏನು ಬಯಸ್ತಾರೋ ಅದು ನಿಮಗೆ ನೀವೇ ಬಯಸ್ಕೊಳ್ಳಿ. ನಾನು ಇದೆಲ್ಲ ಮಾಡ್ತೀನಿ, ನಾನು ಹಂಬಲ್ ಆಗಿರ್ತೀನಿ, ನಾನು ಪ್ಯೂರ್ ಆಗಿರ್ತೀನಿ, ನಾನು ಒಳ್ಳೆ ಕೆಲಸಗಳನ್ನ ಮಾಡ್ತೀನಿ, ಯಾಕೆಂದರೆ ಅದು ಅವ್ರ ಬಯಕೆ. ನಾನು ಹಾಗಿರ್ತೀನಿ, ನಾನು ಕೂಡ ನನಗೋಸ್ಕರ ಅದನ್ನೇ ಬಯಸ್ತೀನಿ. ಅವರು ನನ್ನನ್ನು ಪರಿಣಾಮ ಬದಲಾವಣೆ ನೋಡಬೇಕು ಅಂತ ಬಯಕೆ ಇದೆ ಅವರಿಗೆ, ಗುರುಗಳಿಗೆ. ನನಗೂ ಅಷ್ಟೇ, ನಾನು ಬದಲಾಗಬೇಕು ಅಂತಿದೆ ನನಗೆ. ನನ್ನ ಬಯಕೆನೇ ಅವ್ರ ಬಯಕೆ, ಅವ್ರ ಬಯಕೆನೇ ನನ್ನ ಬಯಕೆ. ಅವ್ರಿಗೆ ನಾನು ಜೀವನದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಆಕ್ಸೆಪ್ಟ್ ಮಾಡಬೇಕು ಅಂತ. ನನಗೂ ಅಷ್ಟೇ, ನನ್ನ ಜೀವನದಲ್ಲಿ ನಾನು ಆಕ್ಸೆಪ್ಟ್ ಮಾಡಬೇಕು, ಪಾರ್ಟಿಸಿಪೇಟ್ ಮಾಡಬೇಕು ಅಂತಿದೆ. ಇದು ನನ್ನ ಬಯಕೆ, ಅವರ ಬಯಕೆ ಒಂದೇ. ಅದು ಬಿಟ್ಬಿಟ್ಟು ನೀವು ಯಾವಾಗಲೂ ನನಗೆ ಈ ಕೆಲಸ ಇಷ್ಟ ಇಲ್ಲ, ನನಗೆ ಬೇಕಾಗಿಲ್ಲ, ನನ್ನ ಹೆಂಡತಿ ಸರಿಗೆ ಮಾಡೋದಿಲ್ಲ, ಮಕ್ಕಳು ಹೇಳಿದ ಮಾತು ಕೇಳಲ್ಲ, ಏನೋ ಒಂದು ಕಂಪ್ಲೇಂಟ್ ಹೇಳ್ಕೊಳ್ತಾ ಇದ್ದರೆ ಅದು ಅವ್ರಿಗಿಷ್ಟ ಇಲ್ಲ. ಅವ್ರಿಗೆ ನೀನು ಚೆನ್ನಾಗಿರಬೇಕು ಅಂತ ಇಷ್ಟ ಇದೆ. ನೀನು ಚೆನ್ನಾಗಿರು, ಇಷ್ಟಪಟ್ಟು ಚೆನ್ನಾಗಿರು, ಆವಾಗ ಅವ್ರಿಗೆ ಸಂತೋಷ ಆಗುತ್ತೆ.